ಬರೋದು ವಚನ ಮಾಡೋದಲ್ಲ, ಮನಪರಿವರ್ತನೆ ಆಗುವಂಥ ಸಾಹಿತ್ಯವನ್ನು, ಜನರ ಮನಸ್ಸಿಗೆ ಮುಟ್ಟುವಂಥ ಸಾಹಿತ್ಯವನ್ನು, ಜೊತೆಗೆ ಹೊಸತನದಿಂದ ಕೂಡಿದಂಥದ್ದನ್ನು ಅದು ಹೆಂಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ರೀ. ಅದನ್ನು ಮಾಡುವಂಥ ಕೆಲಸ ಲೇಖಕರಿಗೆ. ಆದರೆ ಅವ್ರು ವಿಚಾರ ಮಾಡುವ ವಾತಾವರಣ, ವಿಚಾರ ಮಾಡಿ ಬರೀಬೇಕು, ಜನಕ್ಕೆ ಏನು ಬೇಕಾಯ್ತು ಅನ್ನೋದು ಬರೀಬೇಕು ಅನ್ನುವಂಥದ್ದು ಇವತ್ತು ನಮ್ಮ ಲೇಖಕರಲ್ಲೂ ಕಡಿಮೆ ಆಗ್ಯದ. ಹೀಗಾಗಿ ಒಂದಕ್ಕೊಂದು ನಾವು ಸಾಹಿತ್ಯಗಳು ಅಂತಂದ್ರೆ ಏನಪ್ಪ, ಸುಮ್ಮನೆ ಒಂದು ಏನೋ ಬರೆಯವರಪ್ಪ ಅಂತ ಈ ಮಟ್ಟಕ್ಕೆ ಬಂದಿದ್ದಾರೆ. ಮತ್ತು ಅದರಲ್ಲೂ ಇವತ್ತಿನ ಮೀಡಿಯಾ ಬಂದ, ಪತ್ರಿಕೆಗಳು ಬಂದ ಈ ಒಂದು ವಿಷಯದಲ್ಲೇ ಈ ಸಾಹಿತ್ಯಗಳಿಗಿಂತಲೂ ಬರೆದು ಬದುಕೋರು ಒಂದು ಗುಂಪಾಗ್ಯದ ನಮ್ಮಂಥವ್ರು, ಅಥವಾ ಒಂದು ನ್ಯೂಸ್ ಓದಿ ಬದುಕುವಂಥ ಗುಂಪಾಗ್ಯದ. ಅವ್ರು ಏನು ಮಾತಾಡ್ತಾರೆ ಅದು ಸಾಹಿತ್ಯ ಅನ್ನೋಂಗೆ ಆಗಿಬಿಟ್ಟದ. ಅದಕ್ಕೆ ಈ ಸಾಹಿತ್ಯ ಇದರ ಬಗ್ಗೆ ಒಳ್ಳೆಯ ಚಿಂತನೆ ಮತ್ತು ಅದರಲ್ಲಿ ಇಳಿಯದ ಪೂರ್ಣ ಪ್ರಮಾಣದಲ್ಲಿ ಅವ್ರು ದುಡಿಬೇಕಾಗಿತ್ತಪ್ಪ. ಅದರ ಒಬ್ಬ ಸಾಹಿತಿ ಅವ್ರಿಗೆ ಬರೆದ ಬದುಕುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿಸ್ಕೊಡ್ಬೇಕಾಗಿತ್ತು. ಅದು ಅದ್ರ ಬಗ್ಗೆ ಯಾರಿಗೂ ಲಕ್ಷ್ಯ ಇಲ್ಲ, ಸರ್ಕಾರಕ್ಕೂ ಲಕ್ಷ್ಯ ಇಲ್ಲ, ಜನಸಾಮಾನ್ಯರಿಗೂ ಲಕ್ಷ್ಯ ಇಲ್ಲ. ಹೀಗಾಗಿ ಇವತ್ತು ನಮ್ಮ ಸಾಹಿತ್ಯ ಅನ್ನೋದು ಏನಾಗಿದೆಪ್ಪ ಅಂದ್ರೆ ಸ್ವಲ್ಪ ದಿನದಿಂದ ದಿನಕ್ಕೆ ಬಡವ ಆಗ್ತಾ ಸಾಗ್ಯದ. ಮತ್ತು ಇದೇ ರೀತಿ ಮುಂದುವರೆದ್ರೆ ಏನಂತಾರೆ, ನಮ್ಮಲ್ಲಿ ಇಲ್ಲಿವರೆಗೆ ನಾಟಕಗಳು ಕಣ್ಮರೆ ಆದವು, ಅದ್ರ ಜೊತೆ ಇನ್ನುಳಿದೆಲ್ಲ ಕಣ್ಮರೆ ಹಾಕೋದು ನಡೆದವ. ಹಳೆ ದಾಟ್ತಾ ಹೋಗ್ತದೆ, ಹೊಸ ಮಾತು ಬರ್ತಾ ಇರ್ತಾವೆ. ಹಾಗೇನು ಸಾಹಿತ್ಯ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿದ್ದೇನೋ ಅನ್ನೋ ಭಯನೂ ಈಗ ಅದ. ಆದರೆ ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಇನ್ನೂ ಸಹಿತ ಇವತ್ತು ನಮ್ಮ ಪ್ರಜ್ಞೆ ಉಳಿದಿದ್ರೆ, ರಾಜಕೀಯ ತಜ್ಞತೆ ಉಳಿದಿದ್ರೆ, ಒಂದು ಜಗತ್ತಿನ ಬಗ್ಗೆ ವಿಶ್ಲೇಷಣೆ ಮಾಡೋದು ಶಕ್ತಿ ಉಳಿದಿದ್ರೆ, ಅದಕ್ಕೆಲ್ಲ ಸಾಹಿತ್ಯ ಕಾರಣ ಅನ್ನೋದನ್ನು ನಾವು ಯಾರೂ ಅಲಗಲಿಕ್ಕೆ ಆಗೋದಿಲ್ಲ. ಏನೋ ಆಗಲಿ, ನಮ್ಮ ಒಂದು ಜಯಪುರದ ಇದು ಸಾಹಿತ್ಯೋತ್ಸವ ಸಂದರ್ಭದಲ್ಲೇ ವಿಶೇಷವಾಗಿ ಈ ಪ್ರಜಾಪ್ರಭುತ್ವದ ಬಗ್ಗೆ, ಅದರ ಜೊತೆಗೆ ಏನಪ್ಪ ಅಂತಂದ್ರೆ ವಾಕ್ ಸ್ವಾತಂತ್ರ್ಯದ ಮೇಲೆ ಅಥವಾ ವಾಕ್ ಸ್ವಾತಂತ್ರ್ಯ ಕುರಿತಾಗಿ ಚರ್ಚೆಗಳಾಗಿದ್ದು ಮಾತ್ರ ಒಂದು ಸ್ವಾಗತಾರ್ಹ. ಇವು ನಡೀತಾ ಇರಬೇಕು. ಬರಗಾರಿಗೆ ಜೀವದ ಭಯ ಇರಬಾರ್ದು, ಜೊತೆಗೆ ಬದುಕುವ ಒಂದು ಗ್ಯಾರಂಟಿ ಇತ್ತಪ್ಪ ಅಂತಂದ್ರೆ ಒಂದು ರೀತಿ ಸಾಹಿತ್ಯ ರಿಚ್ ಆಗ್ಬೋದು, ಸಾಹಿತ್ಯ ಬೆಳಿಬೋದು ಅಂತ ಒಂದು ಸಾಮಾನ್ಯ ತಿಳುವಳಿಕೆ. ಅದ್ರ ಈ ಕಡೆ ಯಾರೂ ಲಕ್ಷ್ಯ ಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವರು ಹೋಟ್ ಎಷ್ಟು ಇವರು ಸಾಹಿತಿಗಳ್ದ ಇಡೀ ಒಂದು ದೊಡ್ಡ ಊರಾಗ ಹೇಳಿದ್ರು ಒಂದು ಅಲ್ಲೆಟ್ ಇಟ್ಕೊಂಡು ಒಂದು 10-20 ಮಂದಿ ಜನ ಸಿಗ್ಬೋದು. ಆ 10-20 ಮಂದಿ ಜನರಿಂದ ಏನು ಪರಿಣಾಮ ಆಗೋದು ಸರ್ಕಾರ ಮೇಲೆ ಅಂತ ಅವ್ರಿಗೆ ಗೊತ್ತದ. ಅದಕ್ಕೆ ಯಾರೂ ಆ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ. ಹೀಗಾಗಿ ಸಾಹಿತ್ಯಕ್ಕೆ ಆಶ್ರಯ ಇರಲಾರ್ದ ಸಾಹಿತ್ಯ ಬೆಳೀತಾ ಇಲ್ಲ. ಆಶ್ರಯ ಇದ್ದರೂ ಸಹಿತ ಕೆಲವೊಂದಿಷ್ಟಲ್ಲಿ ಪ್ರತಿಭೆ ಇಲ್ಲದಕ್ಕಾಗಿ ಸಹಿತ ಕೊಲಾಪ್ಸ್ ಆಗ್ತಾ ನಡೆದವ. ಒಟ್ಟಿನಲ್ಲಿ ಆ ದಿಶೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಪ್ರಯತ್ನ ನಡೆಸಿದ. ಅದು ಯಾರೋ ಸಾಹಿತಿಗಳಿದ್ದರು, ತಮ್ಮ ಸಾಹಿತ್ಯದ ಬಗ್ಗೆ ಬಂದು ಮಾತಾಡಬಹುದು, ತಮ್ಮ